guys, let's start the vlog. Oh bro. ಇವತ್ತಂತೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡೋಣ. ಹೀರೋ ಮ್ಯಾವ್ರಿಕ್ 440. ಯಾವ್ದು ಗುರು, ಸೈಕಲ್ ಇದ್ದಂಗಿತ್ತಲ್ಲ ಗುರು ಗಾಡಿ ಇದು. ಯಾವ ಡಬ್ಬ ತರ ಕೊಟ್ಟವ್ರಪ್ಪ ಸ್ಪೀಡೋಮೀಟರ್ ಇದು. ಆದ್ರೆ ಎಳಿತೈತೆ, ಸಕ್ಕದಾಗಿ ಎಳಿತೈತೆ ಗಾಡಿ ಮಾತ್ರ. ಡಬ್ಬ ಥರ ಇದೆ ಬ್ರೇಕ್ಸು. ಸೊ ಹೀರೋ ಮೋಟೋಕ್ರಾಪ್ ಅವರು ಇನ್ವೈಟ್ ಮಾಡಿದರು. ಅದೇ ಇವ್ರದ್ದೆಲ್ಲ ಪ್ರಮೋಷನ್ ವೀಡಿಯೋಗಳೇ ಅದೆಲ್ಲ ಏನು ಗೊತ್ತಿರೋದೆ ಅವೆಲ್ಲ. ಏನು ಹೇಳೋದು ಬೇಕಿಲ್ಲ ಅವೆಲ್ಲ. ಈ ಗ್ರೂಪ್ ರೈಡ್ ಹೋಗೋದೇ ಬೇಜಾರು ಗುರು. ಯಾವ್ದಪ್ಪ ಮಿರರು ಡಬ್ಬ ಥರ ಐತೆ. ಇಲ್ಲಿ ನಮ್ಮ ಟ್ರಿಪಲ್ ರಶ್ಶು, ಥ್ರಾಟ್ಲರು, ಗೇಕ್ ಇಂಡಿಯಾ, ಸಕ್ಕದಾಗಿ ಬಂದವ್ರೆ ಜನ ಮಾತ್ರ ಇವತ್ತು. ಆಲ್ಮೋಸ್ಟ್ ಒಂದು 40 ಬೈಕರ್ಸ್ ಇದ್ದಾರೆ ಇಲ್ಲಿ. ಗೊತ್ತಿಲ್ಲ. ಹೊಡೋಣ. ಸೊ ಬನ್ನಿ, ಲೆಟ್ಸ್ ಗೋ. ಏಯ್ ಯಾರು ಗುರು ನನ್ನ ಬೈಕ್ ಚೇಂಜ್ ಮಾಡಿದ್ದು? 2 ಲೀಟ್ರ್ ಇತ್ತಲ್ಲಯ್ಯ. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರು ಅನ್ನ ಕಿತ್ಕೊಂಡಿಲ್ಲ. ಈ ನನ್ನ ಮಕ್ಳು ಇಷ್ಟು ಮಾಡ್ತಾವ್ರೆ. ಏನ್ ಬ್ರೋ? You are from influencer team or? Yeah, influencer team. Then you leave. Yeah. ಏನೋ ಘಟ ಅಂತ ಐತಲ್ಲಪ್ಪ ಗಾಡಿ. ಯಾವುದೋ ಚೊತ್ತೆ ಗಾಡಿ ಇದು ಬ್ರೋ. ಇದು ನಂದು ಹಿಂಗೆ ಇರಲಿಲ್ಲ ಗಾಡಿ. ಯಾರೋ ಗಾಡಿ ಚೇಂಜ್ ಮಾಡ್ಬಿಟ್ಟವ್ರೆ ನನ್ನ ಮಕ್ಕಳು. ಗ್ಯಾಪಲ್ಲೇ ಹೋಗ್ಬಿಟ್ಟು ಒಂದು ವಿಡಿಯೋ ಶೂಟ್ ಮಾಡ್ಕೊಂಬರೋಣ ಅಂತ ಹೋದ್ರೆ ಅಲ್ಲಿ ನೋಡಿ ಥ್ರಾಟ್ಲಲ್ಲಿ ಇರೆಲ್ಲ ಹೋಯ್ತವ್ರೆ. ಏಯ್ ಮುಚ್ಕೊಂಡಿರೋ ಸಾಕು. ನಾನೇ ನನಗೆ ಗಾಡಿ ಅವನು ಚೇಂಜ್ ಮಾಡ್ಬಿಡೋಣ ಅಂತ ಟೆನ್ಷನಲ್ಲಿದ್ದೀನಿ ನಾನು. ಇಲ್ಲಿ ನೋಡಿ ನಮ್ಮ ಟ್ರಿಪಲ್ ರಶ್. ಅದು ಆ್ಯಕ್ಚುಲಿ ಏನು ಗೊತ್ತಾ, ಇದು ಯಾರು ಯಾವ ಗಾಡಿ ಬೇಕಾದ್ರೂ ತೊಗೋಬೋದು. ಸೊ ಅದಕ್ಕೆ ಈ ಕಳ್ಳನ ಮಗ ಯಾವನು ಏನು ಮಾಡೋನೋ ಗೊತ್ತಿಲ್ಲ, ನನ್ನ ಗಾಡಿನ ಅವ್ನು ತೊಗೊಂಡ್ಬಿಟ್ಟವನೆ. ಅವ್ನ ಗಾಡಿ ಯಾವುದೋ ಡಬ್ಬ ಗಾಡಿ ಅಂದ್ಬಿಟ್ಟು ನನಗೆ ಕೊಟ್ಬಿಟ್ಟವನೆ. ಒಂದು ವಿಡಿಯೋ ಶೂಟ್ ಮಾಡ್ಕೊಂಬರೋ ಸಲ ಅಷ್ಟು ಬೇಗ ಗಾಡಿನೇ ಎಕ್ಸ್ಚೇಂಜ್ ಮಾಡ್ಬಿಟ್ಟವಲ್ಲ. ಅಂದ್ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನೇನಯ್ಯ ತಪ್ಪು ಮಾಡ್ದೆ? ಇದು ಬೇರೆ ಫುಲ್ಲು ಲೋ ಇದೆ ಫ್ಯೂಲ್ ಟ್ಯಾಂಕು. ಯಾವಾಗ ಆಫ್ ಆಗೋದು ಗೊತ್ತಿಲ್ಲ ಗಾಡಿ. ನುಗ್ರೋ ನುಗ್ಗಿಸ್ರೋ. ನುಗ್ಸು. ನುಗ್ಲಿ. ಒನ್ ಲೈನ್. ಸೊ ಲೈನ್ ಅಪ್. ಇವಾಗ ಒಂದೇ ಲೈನಲ್ಲಿ ಹೋಗ್ಬೇಕು. ಈ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಬೇಸಿಕ್ ಮಾಡಲು 1,90,000 ಸಮಥಿಂಗ್ ಐತೆ ಎಕ್ಸ್ ಶೋರೂಮು.
ಟಾಪ್ ವೇರಿಯಂಟು 2,44,000 ಸಮಥಿಂಗ್ ಐತೆ. ಸೊ ನಾನು ಹೇಳೋದೇಳಂದರೆ ಇದು ವೇಸ್ಟ್ಗಳು ಈ ಗಾಡಿ. ಸೀರಿಯಸ್ ಆಗಿ ಅಷ್ಟು ಕೊಟ್ಟು ತೊಗೊಳ್ಳೋದು ಬರ್ತಿಲ್ಲ ಇದು ಗಾಡಿ. 440cc ಓಕೆ ಇದನ್ನ 440cc-ಗೆ 27 ಹಾರ್ಸ್ ಪವರು, ಆಮೇಲೆ 32 Nm ಆಫ್ ಟಾರ್ಕು. ಇದು 440cc-ಗೆ ಇಷ್ಟು ಕಮ್ಮಿ ಪವರು ಸೀರಿಯಸ್ ಆಗಿ ಬರ್ತಿಲ್ಲ ಇದು. ನಂದು RR310 ನಂದೇನೆ ಎಷ್ಟು 312cc ನಂದು, 35 bhp, ಟಾರ್ಕ್ ಕಮ್ಮಿ ಬಿಡಿ ಆಯಿತು, 27 Nm ಟಾರ್ಕ್, ಅದು 35 bhp. ಇದು ಯಾವ್ದು ಗುರು 440cc-ನ 27 ಮಾಡ್ಕೊಂಬಿಟ್ಟವನೆ bhp-ನ. ಓ ಟನಲ್ ಬಂತು. ಈ ಟನಲ್ ಒಳಗೆ ಹೋಗೋದೇ ಏನೋ ಒಂಥರ ಮಜಾ. ಸೊ ಥ್ಯಾಂಕ್ ಯು ಫಾರ್ ದ ಇನ್ವಿಟೇಷನ್ ಹೀರೋ ಮೋಟೋ ಕಾರ್ಪ್. ಕಾರ್ಬಾ ಕ್ರಾಪ ಅದು, ಆ ಹೆಸರು ನೆಟ್ಟ ಗೊತ್ತಿಲ್ಲ ನೋಡು. ಇವ್ನ್ಯಾವನ ಸೆಡೆ ನನ್ನ ಮಗ. ಇನ್ನೊಂದು ಏನಂದ್ರೆ ಇವಾಗ ಒಂದು ಸೈಕ ನಡೀತು ಸೀನು. ಅಲ್ಲಿ ಪಾಪ ಯಾವ ಅಂಕಲ್ ಬಂದ್ಬಿಟ್ಟು ತ್ರಿಪಲ್ ಅವ್ರಿಗೆ ಏನು ನಡೀತೈತೆ ಅಂತ ಏನೋ ಕೇಳ್ತಿದ್ರು ಪಾಪ. ಇವರು ಏನು ಸಕಾದಾಗ ಮಜಾ ತಗೊಂಡವ್ರು ಗೊತ್ತಾ, ಅವ್ರು ನಡ್ಕೊಂಡು ಅಂಕಲ್ ಬರ್ತೀರಾ ರೈಡ್ಗೆ ಅದು ಇದು ಅಂತ ಅಂದ್ಕೊಂಡು. ಅಯ್ಯೋ ಒಳ್ಳೆ ಮಜಾ ಕೊಡ್ತಾರಪ್ಪ ತ್ರಿಪಲ್ ರೋಷ್. ನನ್ನ ಗಾಡಿ ಯಾವನ್ ಚೇಂಜ್ ಮಾಡ್ದ ಅಂತಾನೆ ಗೊತ್ತಾಗ್ತಾ ಇವಲ್ಲ. ಏಯ್ ನೀನ್ ಯಾರು ಅಂತ ನನಗ್ ಗೊತ್ತೋ, ನಾನ್ ಯಾರು ಅಂತ ನಿನಗ್ ಗೊತ್ತಾ? ಅದೇ ತಾನೇ ಸ್ಕ್ರೀನ್ ಪ್ಲೇ. ಹೆಂಗೆ ಆ್ಯಕ್ಚುಲಿ ರೈಡ್ ಹೆಂಗಂದ್ರೆ ಇದು ನಮ್ದೇನೋ ಖರ್ಚಿರಲ್ಲ ಈ ರೈಡು, ಓಕೆನಾ. ನಾವು ಸುಮ್ಮನೆ ಇವ್ರ ಪ್ರಮೋಷನ್ಗೋಸ್ಕರನೇ ಮಾಡೋದು. ಎಲ್ಲರಿಗೂ ಗೊತ್ತೋಗುರು ಅದು, ಏನು ಯಾವನು ಗೊತ್ತಿಲ್ಲ ಅಂತ ಇಲ್ಲ, ಎಲ್ಲರಿಗೂ ಗೊತ್ತಿರೋದೇ ವಿಷಯ ಅದು. ಆಮೇಲೆ ಇದು ಸೊ ನಮ್ದೇನೋ ಖರ್ಚಿರಲ್ಲ ಇದು. ಇವ್ರ ಫ್ಯೂಲ್ ಎಲ್ಲ ಇವರೇನೇ ಹಾಕ್ಸೋದು, ನಮ್ದು ₹1 ಖರ್ಚಿಲ್ಲ. ಇದು ಬ್ರೇಕ್ಫಾಸ್ಟು ಇವರೇ ಕೊಟ್ಟರು, ಅದು ಯಾವುದೋ ಒಂದು ಸ್ಯಾಂಡ್ವಿಚ್ ಕೊಟ್ರಪ್ಪ, ಪರವಾಗಿಲ್ಲ, ಒಂದು ರೇಂಜಿಗೆ ಇತ್ತು ಟೇಸ್ಟು. ಸ್ಯಾಂಡ್ವಿಚ್ ಒಂದು ಕೇಕು, ಒಂದು ಬ್ರೌನಿ, ಮತ್ತು ಇನ್ನೊಂದು ಅದು ಯಾವುದೋ ಅದು ಬೋಟ್ದು ಆರೆಂಜ್ ಜ್ಯೂಸ್ ಏನೋ ಕೊಟ್ಟಿದ್ರು. ಇರ್ರಯ್ಯ ಅದು ಇಷ್ಟು ಬೆಳಗ್ಗೆನೆ ಟ್ರಾಫಿಕ್ ಸ್ಟಾರ್ಟ್ ಆಗೋಯ್ತಲ್ಲಪ್ಪ. ಅದು ಇವ್ರದ್ದು ಏನಂದ್ರೆ ಲೊಕೇಶನ್ನೇ ಡಬ್ಬಾ ಥರ ಐತೆ ಇದು, ಅಂದರೆ ಫುಲ್ ಬರೀ ಸಿಟಿ ರೈಡ್ ಅಲ್ವಾ. ಓ ಎಳ್ದಾಕುತ್ತೆ ಗಾಡಿ ಇದಂತೂ. ಏನಂದರೆ ಪಿಕಪ್ ಚೆನ್ನಾಗೈತೆ ಓಕೆನಾ ಗಾಡಿ ಇದು. ಬಟ್ ಏನಂದರೆ ನೀವು ಹೈ ಸ್ಪೀಡ್ ಹೋಗಲ್ಲ ಗಾಡಿ ಅದು. ಇದು ಮ್ಯಾಕ್ಸ್ ಹೋಗೋದೇ ಏನೋ ಒಂದು 155 to 157 ಅಷ್ಟೇ ಮ್ಯಾಕ್ಸ್ ಇದು, ಅದ್ರ ಮೇಲೆ ಹೋಗಲ್ಲ ಗಾಡಿ ಅದು. ಲಾರಿ ಅವನೇ ವೈಲೆಂಟ್ ಆದ್ರೆ ಕಂದ ರಾಮ, ನಾವು ವೈಲೆಂಟ್ ಆದ್ನು ರಾವಣ ಕಂದ. ಈ ಸಿಟಿಯಲ್ಲಿ ಓಡ್ಸೋಕ್ಕೆ ಬೇಜಾರು ಗುರು, ಎಷ್ಟು ಟ್ರಾಫಿಕ್ಕು. ಈ ಟ್ರಾಫಿಕಲ್ಲಿ ಓಡಾಡೋಕ್ಕೆ ಬೇಜಾರು ನಮಗಂತೂ. ಸೊ ಯಾವುದಪ್ಪ ಇದು, ಇಲ್ಲಿ ಒಂದು ವ್ಲಾಗ್ ನೆಟ್ಟಕ್ಕೆ ಮಾಡೋಕ್ಕಾಗಲ್ಲ ಈ ಬೆಂಗಳೂರು ಸಿಟಿ ಒಳಗೆ, ಬರೀ ಟ್ರಾಫಿಕ್ ಇರುತ್ತೆ ಇಲ್ಲಿ. ಓ ಕ್ಲಚ್ಚು ಡಬ್ಬಾ ಥರ ಐತೆ, ನನ್ನ ಕೈಯೇ ನೋವು ಬಂದ್ಬಿಡ್ತು ಕ್ಲಚ್ ಹಿಡ್ಕೊಂಡು. ನಾನು ಪ್ರಮೋಷನ್ ಮಾಡ್ತಾಯಿಲ್ಲ, ಪ್ರಮೋಷನ್ ಮಾಡ್ತಾ ಇವ್ರದ್ದು. ಸುಮ್ಮನಿರಪ್ಪು, ಆಮೇಲೆ ಪ್ರಮೋಷನ್ ಮಾಡಿಲ್ಲ ಅಂದರೆ ಆಮೇಲೆ ಬೇರೆ ಯಾವುದಕ್ಕೂ ಕೊಡಲ್ಲ ಇವರು ಪ್ರಮೋಷನ್ಗಳು. ನಮ್ಗೆ ಮ್ಯಾಟರ್ ಅಲ್ಲ, ಮೀಟರ್ ಮುಖ್ಯ. ಬಾಯ್ಸ್ ಅವಳಿ ನೋಡ್ರಪ್ಪ, ಏನಂದ್ರೆ ನಮ್ಮ ಇಂಡಿಯಾ ಫ್ಲಾಗೇ ಚಂದ. ಓ ಹೆಣ್ಮಗು ಆಗ್ತಾಯಿಲ್ಲ ಕಟ್ ಮಾಡೋಕೆ. ಲಾಂಗ್ ಕಟ್ ತಗೊಂಡ್ರೆ ಈ ಸಿಟಿಯಲ್ಲಿ ಓಡ್ಸೋಕ್ಕೆ ಬೇಜಾರು ಬ್ರೋ.
ಬರೀ ಟ್ರಾಫಿಕ್ ಟ್ರಾಫಿಕ್ ಟ್ರಾಫಿಕ್, ಓಡ್ಸೋಕ್ಕೆ ಬೇಜಾರು ಇಲ್ಲಂತೂ. ಮತ್ತೆ ಅಲ್ಲಿಂದ ಫೀನಿಕ್ಸ್ ಮಾರ್ಕೆಟ್ ಸಿಟಿ. ಸೊ ಅಲ್ಲಿಂದ ನೆಕ್ಸ್ಟ್ ಸತ್ಯಸಾಯಿ ಹಾಸ್ಪಿಟಲ್ ಇದೆ, ವೈಟ್ ಇದೆ. ಸೊ ಅಲ್ಲಿ ಗಾಡಿನ ಪಾರ್ಕಿಂಗಲ್ಲಿ ನಿಲ್ಸಿಲ್ಲ. ಓಕೆ, ನೆಕ್ಸ್ಟ್ ಸ್ಟಾಪ್ ಪೆಟ್ರೋಲ್ ಒಳಗಡೆ ಪಾರ್ಕಿಂಗ್ ಒಳಗಡೆ. ಸೊ ಇವಾಗ ಬ್ಯಾಂಗ್ಳೂರ್ ಪ್ಯಾಲೇಸಿಗೆ ಬಂದಿದ್ದೀವಿ. ಎಷ್ಟೊತ್ತು ಬ್ರೇಕ್ಫಾಸ್ಟ್ ಮಾಡ್ತಿದ್ವಿ, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಬ್ಯಾಂಗ್ಳೂರ್ ಪ್ಯಾಲೇಸ್ ಸೈಡ್ ಬಂದಿದ್ದೀವಿ. ಹೆವಿ ತಲೆನೋವುಗಳಾಗೋಯ್ತಪ್ಪ ಇಲ್ಲಿ. ಅಲ್ಲಿ ಆ್ಯಕ್ಚುಲಿ ಏನಾಯ್ತಂದ್ರೆ, ಇದು ಒಂದು ಗ್ರೂಪ್ ಬಂದು ವಿಧಾನಸೌಧಕ್ಕೆ ಹೋಗ್ಬಿಟ್ಟು, ನಾನು ಟ್ರಿಪಲ್ ರಶ್ ಅವರೆಲ್ಲ ಏನು ಮಾಡಿದ್ರಿ ಈ ಕಡೆ ಬಂದ್ಬಿಟ್ವಿ. ಅದರಲ್ಲಿ ನಾವು ಅವ್ರ ಪಾಪ ಟ್ರಿಪಲ್ ರಶ್ ಅವ್ರು ಹೇಳೋರೆ ಇವನಿಗೆ ಆ ಲೀಡ್ ಮಾಡೋರಿಗೆ, ಅಲ್ಲಿ ಲೆಫ್ಟ್ ತೊಗೋಬೇಕು ವಿಧಾನಸೌಧ ಅಂತಂದ್ಬಿಟ್ಟು. ಆಮೇಲೆ ನೋಡಿದ್ರೆ ಈ ನನ್ನ ಮಕ್ಕಳು ಇಲ್ಲ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ಬಿಡೋಣ ಅದು ಇದು ಅಂತ ಹೇಳಿದರು. ಬಟ್ ಇವಾಗ ಇದು ಶೂಟ್ ಮಾಡೋಕ್ಕಾಗಿಲ್ಲ ವಿಧಾನಸೌಧ ಹತ್ರ, ಅಲ್ಲಿ ಹೋಗೋಕ್ಕಾಗಲ್ಲ ಅಂದ್ಬಿಟ್ರು. ಸೊ ಅದಕ್ಕೆ ನಾವು ಹೇಳಿದ್ವಿ, ಆದಷ್ಟು ಕೇಳೋಕ್ಕೆ ಟ್ರೈ ಮಾಡಿದ್ವಿ, ಇಲ್ಲ ಮಾಡಲೇಬೇಕು ಶೂಟ್ ಅದು ಇದು ಅಂತ. ಬಟ್ ಅವ್ರು ಕೇಳೇ ಇಲ್ಲ. ಇವ್ರು ಯಾಕಪ್ಪ ಹೇಳಿದ್ರು, ಎಲ್ಲಪ್ಪ ಹೋಯ್ತವ್ರು ಇವರು ಗೊತ್ತಿಲ್ಲ ಏನಾಯ್ತು. ಆ್ಯಕ್ಚುಲಿ ಅವಾಗ ಏನಾಗಿದ್ದು ಸೀನ್ ಅಂತ ಅಂದರೆ, ಅವನು ಕ್ಯಾಮ್ರಾಮ್ಯಾನು ಇನ್ನು ಅವರು ವೀಡಿಯೋ ಮಾಡೋಕ್ಕೆ ಹೇಳ್ತಾವನೆ. ಅವನು ಕಿತ್ತಂದ್ರೆ ಮಗ ಅವನು ಹೇಳ್ತಾಯಿದ್ದೀವಿ. ಇವ್ರು ಪಾಪ ಇವರು ಇನ್ಫ್ಲೂಯೆನ್ಸರ್ಸ್ಗೆ ಬೇಕಲ್ವಾ ವೀಡಿಯೋ, ಇವ್ರು ಟ್ರಿಪಲ್ ರಶ್ ಅವ್ರಿಗೆಲ್ಲ ಅವ್ರು ಸಿಂಗಲ್ ವೀಡಿಯೋ ಟೇಕ್ ಮಾಡೋ ಅಂತ ಹೇಳ್ತವ್ರೆ. ಇವನು ಕೇಳ್ತಾನೆ ಇಲ್ಲ, ಇವನು ಮಾಡಲ್ಲ ಅಂದ್ಕೊಂಡು ಇದು ಮಾಡ್ತಾವನೆ. ಆಮೇಲೆ ಸರಿ ಆಯ್ತು ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಏನೋ ಒಂದು ವೀಡಿಯೋ ಮಾಡಿಬಿಟ್ಟು ಬಂದಿದ್ದಾಯ್ತು. ಇವಾಗ MG ರೋಡಿಗೆ ಬಂದಿದ್ದೀವಿ. ಯಪ್ಪಾ, ಈ ಸಿಟಿಯಲ್ಲಿ ಓಡ್ಸೋಕ್ಕಂತೂ ಸುಸ್ತೇ ಆಗ್ಬಿಡುತ್ತೆ ಗುರು, ಆಗಲ್ಲ ಈ ಸಿಟಿಯಲ್ಲೆಲ್ಲ ಓಡ್ಸೋಕ್ಕೆ, ಟ್ರಾಫಿಕ್ ಮಧ್ಯ. ಯಪ್ಪ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಮುಚ್ಕೊಂಡು ಎಲ್ಲಾದರೂ ಬ್ರೇಕ್ಫಾಸ್ಟ್ ಸ್ಟಾರ್ಟ್ ಮಾಡಿದ್ರು ಸಾಕಾಗ್ತಿತ್ತು. ಹೋದ್ರೆ ಹೋಗ್ಲಿ, ಈ ನಂದಿ ಹಿಲ್ ಸೈಡ್ ಆದರೂ ಈ ಬ್ರೇಕ್ಫಾಸ್ಟ್ ಸೈಡ್ ಒಂದು ಮಾಡ್ಬಿಟ್ಟಿದ್ದಿದ್ರೆ ಸಾಕಾಗ್ತಿತ್ತು, ಅದೇ ಬೇಜಾನಾಗ್ತಿತ್ತು. ಸುಮ್ಮನೆ ಇವ್ರು ಸಿಟಿ ತಿರ್ಗಾಡಿಸ್ತಾರೆ. ಎಷ್ಟಂತ ಓಡ್ಸೋಕ್ಕಾಗುತ್ತೆ ಈ ಟ್ರಾಫಿಕಲ್ಲಿ, ನಾವು ಸುಸ್ತೇ ಆಗ್ಬಿಡುತ್ತೆ ಈ ಟ್ರಾಫಿಕ್ ಓಡಿಸೋದು. ಲಾಂಗ್ ರೈಡ್ ಹೋಗಿ ಬರುವಾಗಲೇ ಸುಸ್ತಾಗಲ್ಲ, ಈ ಟ್ರಾಫಿಕಲ್ಲಿ ಓಡ್ಸೋಕ್ಕೆ ಸುಸ್ತಾಗ್ಬಿಡುತ್ತೆ. ಏಯ್ ಇರೋ. ಸೊ ಎಂಟ್ರಿ ಕೊಡೋಣ ಚರ್ಚ್ ಸ್ಟ್ರೀಟ್ಗೆ. ಓಹೋ ನೋಡಿ ಹೆಂಗೈತೆ, ಹೆಂಗೆ ನಾವು ಗೊತ್ತಲ್ಲ ಬಾಯ್ಸು. ಕೊಡ್ರ ರೇವ್ ಕೊಡ್ರ ರೇವ್ ಕೊಡ್ರ. ಅದು ಬಾಯ್ಸ್ ಅಂದರೆ ಓಡ್ರ ರೇವ್ ಕೊಡ್ರ ಮಗನ್. ಹಂಗೆ ವಿಡಿಯೋ ಮಾಡ್ಬೇಕೆಲ್ಲರೂ.
ಫೀಲೇ ಬೇರೆ ಗುರು, ಒಳ್ಳೆ ಫೀಲ್ ಬರ್ತೈತೆ. ಅದು ಏನಂದ್ರೆ ರಮ್ ಮಾಡ್ತಾ ಮಾಡ್ತಾ ವೈಬ್ರೇಟ್ ಆಗ್ತೈತೆ ಗಾಡಿ ಫುಲ್ಲು. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ ಅಲ್ಲೋಡಿ. ಆಯ್ತು, ಇವನು ಯಾರ ಕಾರ ಅಡ್ಡ ಬಂದ್ಬಿಡ್ತಾನಲ್ಲಿ. ಇದ್ರಿಂದಾನೇ ಅರ್ಧ ನಮ್ಮ ಬ್ಲಾಗಲ್ಲೇ ಹಾಳಾಗೋದು. ಓಡಿಸ್ರೋ ಅನ್ನಲೇ. ಇವನು ಯಾರೋ ಒಂದು ಕಾರವನು ಬ್ರೋ. ಇದ್ರಲ್ಲೇ ಅರ್ಧ ಪೆಟ್ರೋಲ್ ಖಾಲಿ ಆಗ್ಬಿಟ್ಟಿರೋದು ಅರ್ಧ ಹುರ್ಕೊಂಡ್ಬಿಟ್ಟಿರ್ತಾರೆ ಹೀರೋ ಕಂಪನಿ ಅವ್ರು ಮಾತ್ರ. ಓ, ಇಲ್ಲೇ ಪೊಲೀಸ್ ಅವರಿದ್ದಾರೆ. ಇದ್ದು ನನ್ನ ಮಗಂದು MG ರೋಡ ಅಂದ್ರೆ ಹಿಂಗ್ ಬಂದ್ಬಿಟ್ಟು ಆವಡಿ ಕೊಟ್ಬಿಟ್ಟು ಹೋಗ್ಬಿಡೋದು ನೋಡಿ. ಸುಮ್ಮನೆ ಹಿಂಗ್ ಬಂದ್ವಿ, ಹಿಂಗ್ ಆವಡಿ ಕೊಟ್ವಿ, ಹಿಂಗೆ ಜೂಟು ಅಷ್ಟೇ, ಬೇರೆ ಏನಿಲ್ಲ. ನಾವು ಗೊತ್ತಲ್ಲ ಬಾಯ್ಸು ಬಿಟ್ಬಿಡ್ತೀವ. ಬೇಡ ಬ್ರೋ, ಸುಮ್ಮನೆ ಸೈಕ್ ಮಾಡ್ತಾರ ಆಮೇಲೆ. ಬ್ರೋ ಇಕ್ತಿಯಾ ಬ್ರೋ, ಇಕ್ಬಿಡ್ತಾರೆ ಅಷ್ಟೇ. ಆಮೇಲೆ ಕೊಡ್ರ ರೇವ್ ಕೊಡ್ರ. ಸೂಪರ್ ಅದು ಕಂಡ್ರಲ್ಲೇ ಇದ್ದು ಮಜಾ ಕೊಡ್ತಿರೋದು ಬೈಕು. ನಮ್ಮ ಮಗನ್ ಫುಲ್ ಫ್ಯೂಲ್ ಖಾಲಿ ಮಾಡಿಸ್ಬಿಡ್ಬೇಕು ನನ್ನ ಮಕ್ಳಿಗೆ. ಸಾಕ್ ಬಿಟ್ರೆ ಎಷ್ಟೋ ರೈವ್ ಮಾಡ್ತೀರಾ, ಖಾಲಿ ಆಗಿಬಿಡೋದು ಫ್ಯೂಲು. ಒಳ್ಳೆ ಹಾವಳಿ ಕೊಟ್ರು ಬಾಯ್ಸಲ್ಲ ಮಾತ್ರ. ಸೈಕು ಚರ್ಚ್ ಸ್ಟ್ರೀಟ್ ನಡ್ಸ್ಬಿಟ್ವಿ 1 ಸೆಕೆಂಡಲ್ಲಿ. ಬಿದ್ದೋದ್ರು ಎಲ್ಲಾರು. ಇಡೀ ಬೆಂಗಳೂರನ್ನ ನಡುಗಿಸ್ಬಿಡ್ತೀನಿ. ಇವನ್ ಯಾಕೆ ಹಿಂಗೆ ಓಡಿಸ್ತಾವನೆ ಆಯ್ತು. ಅವಾಗಲೇ ಒಬ್ಬ ವೀಲ್ ಸ್ಪಿನ್ ಮಾಡ್ತಿದ್ನಲ್ಲ ಅವನು, ನನ್ನ ಮಗಂಗೆ ವೀಲ್ ಸ್ಪಿನ್ ಮಾಡಕ್ಕೆ ಬರ್ತಾಯಿಲ್ಲ, ಗೊತ್ತಿಲ್ಲ ಅನ್ಸುತ್ತೆ ಮಾಡೋಕ್ಕೆ. ಏನೋ ಟ್ರೈ ಮಾಡಕ್ಕೆ ಹೋಗ್ತಾವನು ಹೊಸ್ದಾಗೆ, ಅದು ವೀಲ್ ಸ್ಪಿನ್ ಆಗ್ತೈತೆ ಅಂದರೆ ಹಾಫ್ ಅವ್ನಿಗೆ ಕ್ಲೀನಾಗಿ ಮಾಡಕ್ಕೆ ಬರ್ತಾಯಿಲ್ಲ. ಅವನಿಗೆ ಮುಂದೆ ಇಕ್ಕಕ್ಕೆ ಹೋಯ್ತಾವನೆ ಇನ್ನೊಂದು ಗಾಡಿನ. ನಾನು ಯಾವ್ದಪ್ಪ ಇದು ಲೂಸ್ ತಂದು ಮಗನ ಥರ ಆಡ್ತಾವನೆ ಅಂದ್ಬಿಟ್ಟು ನಾನು ನೋಡ್ತಾ ಇದ್ದೀನಿ. ನಾನು ಸುಮ್ಮನೆ ಆಮೇಲೆ ಗಾಡಿ ಇಕ್ಬಿಟ್ಟು ಅವನು ಇದು ಯಾರೋ ಅವನು ಏನಪ್ಪ ಅವನ ಹೆಸರು ಮರ್ತೇ ಹೋದ್ನಲ್ಲ. ಅವನು ಯಾವನೋ ಒಬ್ಬ ಲೀಡ್ ಮಾಡ್ತಾನೆ ಮುಂದ್ಗಡೆ, ಅವನು ಇನ್ನೂ ಸೈಕ್ ಮಾಡ್ತಾನೆ. ಆಮೇಲೆ ಆ ಅಯ್ಯಪ್ಪನ ಹೆಸರು ಗೊತ್ತಿಲ್ಲ ನನಗೆ, ಏನೋ ಹೇಳಿದ ಅಯ್ಯಪ್ಪ, ನಾನು ಮರ್ತೋಗ್ಬಿಟ್ಟೆ ಹೆಸರು. ಆಯಪ್ಪ ಇನ್ನೂ ಸೈಕ್ ಮಾಡ್ಬಿಡ್ತಾನೆ ಆಮೇಲೆ ಇಕ್ಕಿಕ್ಬಿಟ್ರೆ ಗಾಡಿನ. ಅದಕ್ಕೆ ಬೇಡ ಸುಮ್ಮನಿರಯ್ಯ ಅಂತ ಇನ್ನೇ ಅವ್ನಿಗೆ ಮಾಡಕ್ಕೆ ಬರ್ತಾಯಿಲ್ಲ ಅಂದ್ರೆ ಮಾಡಕ್ಕೆ ಬಾಣ್ತಾವನೆ ಒಳ್ಳೆ ತಿಕ್ಕೊಂಡ್ ಮಗನ ಥರ. ಇಲ್ಲೊಬ್ಬೊಬ್ರು ಹಿಂದಿ ನನ್ನ ಮಕ್ಳು ಬಂದ್ಬಿಟ್ಟವ್ರು ಗುರು, ಒಳ್ಳೆ ಅಜಾಮ್ ನನ್ನ ಮಕ್ಳು ಥರ ಆಡ್ತಾವ್ರೆ.
ಅದು ರೋಡಲ್ಲಿ ಹೋಗ್ತಾ 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 ಇರೋ ಬರೋರ್ಗೆಲ್ಲ ಕೂಳೆ ಕೊಡ್ಕೊಂಡು ಹೋಗ್ತಾ ಇದೀವಿ. ಅದೇ ಬೈನಿ ಅಂಕಲ್ದಿರ್ಗೆ ಅಯ್ಯೋ ಕಾಮಿಡಿ ಆಗೈತೆ ಮಾತ್ರ. ಚಿನ್ನೋ ನನ್ನ ಚಿನ್ನೋ ನನ್ನ ಮರತೇನೆ. ಅದು ಯಾಕೆ ಯಾವಾಗಲೂ ಈ ಸಾಂಗೇ ಬರುತ್ತೆ ನನ್ನ ಬಾಯಿಗೆ. ಓಹ್ ಇಲ್ಲ, ನಾನು ಇದನ್ನ ನೋಟಿಸೇ ಮಾಡಿಲ್ಲ. ಇದು ಆಟ ಆದವ್ರು ಅದೇನು ಸೈಕ್ ಮಾಡಿಸ್ತಾರಲ್ಲ ನಮ್ಮ ಮಗಂದು. ಹೋಗಿ ಸೈಡಿಗೆ ಓಡ ಓಡ. ಇವತ್ತಂತೂ ಒಳ್ಳೆ ಮಜಾ ಮಾಡ್ತಾಯಿದ್ದೀವಿ ನಾವಂತೂ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೈಕ್ ರೈಡ್ ಇಷ್ಟ ಆಗ್ತಾಯಿಲ್ಲ, ಬಟ್ ಆ್ಯಕ್ಚುಲಿ ಇದು ನಂತರ ವೈಪ್ ಕೊಡೋ ಬಾಯ್ಸ್ ಬಂದಿರಲಿಲ್ಲ ಅಂದರೆ ಸೀರಿಯಸ್ ಆಗಿ ಬೋರ್ ಹೊಡೆದು ಬಿಡೋದು ಈ ರೈಡು. ಫಸ್ಟ್ ಆಫ್ ಆಲ್ ಬೈಕೇ ಚೆನ್ನಾಗಿಲ್ವಾ, ನಾವು ಬೈಕೇ ಓಡ್ಸೋಕೆ ಇಷ್ಟ ಆಗ್ತಾಯಿಲ್ಲ. ಇದು ಖುಷಿ, ಇದು ಸೀಟೇ ಚೆನ್ನಾಗಿಲ್ಲ. ಫಸ್ಟ್ ಆಫ್ ಆಲ್ ಇದು ಕಂಫರ್ಟ್ ಇಲ್ಲ ಸೀಟು. ಆಮೇಲೆ ಇನ್ನೊಂದು ಏನಂದರೆ ಇದು ಪುಣ್ಯಕ್ಕೆ ಯಾರೋ ಸ್ವಲ್ಪ ಜನ ಬಂದವರು ಅಷ್ಟೇ, ಹಿಂದಿ ಹುಡುಗರು, ಜಾಸ್ತಿ ಜನ ಬಂದಿಲ್ಲ. ಎಲ್ಲ ನಮ್ಮ ಕನ್ನಡದ ಹುಡುಗರು ಇದ್ದಾರೆ. ಸೊ ಒಳ್ಳೆ ಮಜಾ ಮಾಡ್ತಾಯಿದ್ದೀವಿ ಇವತ್ತು. ಆಯ್ತು ಗುರು, ಯೂಟನ್ ತಾನೇ ಹೊಡಿತೀನಿ ಬಿಡು ಗುರು. ಮತ್ತೆ ಯೂಟನ ಯಾಕ್ರೋ ಸುತ್ತಿ ಜಾಗಕ್ಕೆ ಮತ್ತೆ ಸುಸ್ತಿರ ಅಲ್ಲಿ ನೋಡಿ. ಇವಾಗ ತಾನೇ ಅಲ್ಲಿಂದ ಬಂದ್ವಿ, ಮತ್ತೆ ಅದೇ ಕಡೆ ಹೋಯ್ತೀವಿ ವಾಪಸ್ಸು. ಅದೇನು ಲೊಕೇಶನ್ ಮಾಡೋರ ಇವರಂತೂ. ಓ ಕ್ಯಾಮ್ರಾಮೇನು, ಅದಕ್ಕಾ? ಹೀರೋ ಆಯಿತು. ನಾನು ಒಂದು ಸೆಕೆಂಡ್ ಇವ್ನು ಯಾಕಪ್ಪ ಹಿಂಗೆ ಕಿಡಿಸ್ತವನೆ ಅಂತ ನೋಡ್ತಾಯಿದ್ದೀನಿ. ಆಮೇಲೆ ಹೇಳ್ತಾನೆ ಓ ಸಿಂಗಲ್ ಲೈನಲ್ಲಿ ಬಾ ಅಂತ ಅಂದ್ಬಿಟ್ಟು. ಅಯ್ಯೋ ನನಗೆ ಕೇಳಿಸ್ಲೇ ಇಲ್ಲ. ನಾನಿಲ್ಲಿ ಮಾತಾಡ್ಕೊಂಡು ಕೂತಿದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ನನಗೆ ಕೇಳಿಸ್ಲೇ ಇಲ್ಲ. ಇದು ಒಳ್ಳೆ ಜಾತ್ರೆ ರೈಡ್ ಥರ ಐತೆ ಇದಂತೂ. ಬೇಜಾರಾಗ್ಬಿಡ್ತಿವ್ರು, ಎಷ್ಟಂತ ಓಡ್ಸೋಕ್ಕಾಗುತ್ತೆ ಟ್ರಾಫಿಕಲ್ಲಿ. ಅಯ್ಯೋಪ್ಪ, ಸುಮ್ಮನೆ ಸೈಕ್ ಮಾಡ್ತಾರಪ್ಪ ಇವರು. ಅದು ಎಷ್ಟೊಂದು ಜಾಗಗಳು ಮಿಸ್ ಆಯಿತು, ತುಂಬ ಜಾಗಗಳು ಮಿಸ್ ಆಗಿದೆ. ನುಗ್ರೋ ಓ ಟ್ರಿಪಲ್ ರಶ್ ನೋಡಪ್ಪ. ಅಯ್ಯೋ ಚಚ್ರು ನಡಿ. ನಾನು ಆ ಗ್ರೂಪ್ನೆಲ್ಲ ಬಿಟ್ಬಿಟ್ಟು ನೆನಪಾಳೆ ನಾವು ಸಪ್ರೇಟಾಗಿ ಬಂದ್ಬಿಟ್ಟಿದ್ದೀವಿ. ನಾನು ತ್ರಿಪುರ ಹತ್ರ ಆಟ್ಲರವರೆಲ್ಲ. ವೀಲ್ ಸ್ಪಿನ್ ಸಕ್ಕದಾಗೈತೆ. ಮುಂದೆ ಹೋಗೋಣ. ಹಿಂಗೇನಾ ಬ್ರೋ? ಸೈಕ್ ಹೋಗು. ಯಪ್ಪ ಏನೋ ಓಡಿಸ್ತಾರೆ ಇವರು ಗಾಡಿನ. ಟ್ರಿಪಲ್ ರಶು ಯಪ್ಪ ಸಕ್ಕದ ಓಡಿಸ್ತಾರೆ ಮಾತ್ರ. ಯಾವುದೇ ಗಾಡಿ ಕೊಡು ಸಕ್ಕದ ಓಡಿಸ್. ನಡಿ ನಾನು ಚಚ್ಚಾಡ್ತೀನಿ.
ಸೂಪರ್ ಸೂಪರ್. ಸೀರಿಯಸ್ ಆಗಿ ಇವಾಗ ಒಂಚೂರು ಮಜಾ ಬರ್ತೈತೆ. ಅವಾಗಲೇ ಒಳ್ಳೆ ಜಾತ್ರೆ ರೆಡಿದಂಗಿತ್ತು ಆ ಗ್ರೂಪ್ ಜೊತೆ ಹೋಗುವಾಗ. ಬೇಜಾರಾಗೋಯ್ತು ನನಗಂತೂ. ನನಗೆ ಯಾವಾಗ ಮನೆಗೆ ಹೋಗಿ ಮಲ್ಕೊತೀನಿ ಅನಿಸ್ತೈತೆ ನನಗೆ. ಸುಮ್ಮನೆ ಒಳ್ಳೆ ಇವ್ರು ಏನು ಮಾಡ್ಬೋದಿತ್ತು ಗೊತ್ತಾ, ಹೀರೋ ಕಂಪನಿಯವರು ಯಾರೋ ಒಂದು 5 ಜನ ಇನ್ಫ್ಲೂಯೆನ್ಸರ್ಸು ಇಲ್ಲ ರೈಡರ್ಸ್ನ ಕರೆಸ್ಬಿಟ್ಟು ಸುಮ್ಮನೆ ಅವ್ರ ಕೈಯಲ್ಲಿ ಫೋಟೋಶೂಟ್ ವೀಡಿಯೋಸ್ ಮಾಡಿಸ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟಿರ್ಬೇಕು. ಸುಮ್ಮನೆ 40 ಜನ ಬೈಕರ್ಸ್ನ ಕಳಿಸ್ಬಿಟ್ಟವ್ರೆ. ವೇಸ್ಟು. ಏನಕ್ಕೆ ಅಷ್ಟು ಜನ ಬೇಕು ಅಂತ ನನಗಂತೂ ಅರ್ಥ ಆಗಲ್ಲ. ಶೋಕಿ ಶೋಕಿ ಅಂತೆ